ನಾರಾಯಣಪುರ ಡ್ಯಾಂ ನೀರಿಗೋಸ್ಕರ ಅನ್ನದಾತರು ಕಳೆದ 15 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಜೋರಾಗಿ ಪ್ರೊಟೆಸ್ಟ್ ಮಾಡಿದ್ರು. ಎಷ್ಟೇ ಜೋರಾಗಿ ಕೂಗಿದ್ರು ರೈತರ ಅಳಲು ಸಂಕಷ್ಟ ಸರ್ಕಾರಕ್ಕೆ ಕೇಳ್ತಾನೆ ಇಲ್ಲ. ಸೊ ರೈತರು ಇವತ್ತು ಏನ್ ಮಾಡಿದ್ರು ಅಂತಂದ್ರೆ ಎಡದಂಡೆ ಕಾಲುವೆಯನ್ನೇ ಉಡೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಗೇಟ್ ಅನ್ನ ಮುರಿದು ನೀರನ್ನ ಹೊಲಗಳಿಗೆ ಹರಿಸಿದ್ರು. ನಾರಾಯಣಪುರ ಎಡದಂಡೆ ಕಾಲುವೆ ಗೇಟ್ ಉಡೀಸ್, ಎಡದಂಡೆ ಕಾಲುವೆಯ ಉಪಕಾಲುವೆ ಬೀಸ್ ಬತ್ತಿದ್ದ ಕಾಲುವೆಗೆ ಹರಿದ ಗಂಗೆ. ಅನ್ನದಾತ ಸಿಡಿದಿದ್ರೆ ಯಾವುದು ತಡೆಯಲ್ಲ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಳೆದೊಂದು ತಿಂಗಳಿಂದ ರೈತರು ನಾರಾಯಣಪುರ ಡ್ಯಾಂ ನೀರನ್ನ ಕಾಲುವೆಗೆ ಹರಿಸಿ ಅಂತ ಎಷ್ಟು ಬಾಯಿ ಬಡಿದುಕೊಂಡರೂ ಸರ್ಕಾರ ನೀರು ಬಿಟ್ಟಿರಲಿಲ್ಲ. ಸಾಕಷ್ಟು ಹೋರಾಟ ಪ್ರತಿಭಟನೆ ಬಂದ್ ಮಾಡಿ ರೋಸಿ ಹೋದ ರೈತರು ತಡರಾತ್ರಿ ಡ್ಯಾಂ ಎಡದಂಡೆಯ ಗೇಟ್ ಮುರಿದು ನೀರನ್ನ ನಾಲೆಗೆ ಹರಿಸಿದ್ದಾರೆ. ಹುಣಸಗಿಯ ಮದನೂರು ಬಳಿಯ ಎಡದಂಡೆ ಕಾಲುವೆ ಗೇಟ್ನಿಂದ ರೈತರ ಹೊಲಗಳಿಗೆ ನೀರು ಹರಿದಿದೆ. ಜನರ ರೈತರ ತಾಳ್ಮೆ ಶಕ್ತಿ ಒಡೆದೋಗಿದೆ. ಎಲ್ಲಾ ಬೆಳೆ ಒಣಗ್ತಿದಾವೆ. ಕೆಲವೊಂದು ರೈತರು ದನ ಕರುಗಳು ಮೇಸಂತ ಪರಿಸ್ಥಿತಿ ಬಂದ್ಬಿಟ್ಟಿದಾವೆ. ಇನ್ನ ಇವತ್ತು ಸರ್ಕಾರ ಎಚ್ಚೆತ್ತುವಲ್ಲ ಅಂತಂದ್ರೆ ರೈತರು ಏನ್ ಮುದ್ದೂರಾಗಿ ಪ್ರಾರಂಭ ಮಾಡಿದ್ದಾರೆ ಆತರ ಎಲ್ಲಾ ಕಡೆನೂ ಪ್ರಾರಂಭ ಮಾಡ್ತಾರೆ. ತಮ್ಮ ಬೇಡಿಕೆ ಈಡೇರಿಸಿದ ಸರ್ಕಾರ ಹಾಗೂ ಜಲ ನಿಗಮಕ್ಕೆ ರೈತರು ಬುದ್ಧಿ ಕಲಿಸಿದ್ದಾರೆ. ಡ್ಯಾಂ ಗೇಟ್ ಮುರಿದು ನೀರು ಹರಿಸಿ ತಮ್ಮ ತಾಕತ್ತೇನು ಅಂತ ತೋರಿಸಿದ್ದಾರೆ. ನೀರು ಬಿಡ್ಲಿಲ್ಲ ಅಂತಂದ್ರೆ ಈ ಗೇಟ್ ನ ಒಳ್ಳೆ ಇಳ್ಸಕ್ ನಾವ್ ಯಾರು ಬಿಡೋದಿಲ್ಲ. 100ಕ್ಕೆ 100 ಹೇಳ್ತೀನಿ, ಒಳ್ಳೆ ಇದನ್ನ ಇಳ್ಸಕ್ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲಪ್ಪ ಅಂದ್ರೆ ನಮ್ಮ ನೀರ್ನ ನಮ್ಮ ಮುಂದೆ ಬಿಜಾಪುರ ಡಿಸ್ಟಿಕ್ ಕಳಿಸ್ತಾರೆ. ನಮ್ಮ 12 ಲ್ಯಾಟ್ರಲ್ಗಳು ಬಂದ್ ಮಾಡ್ಯಾರ. ಮತ್ತೆ ಇದಕ್ಕೆ 1ನೇ ತಾರೀಕು 6ನೇ ತಾರೀಕು ICC ಮೀಟಿಂಗ್ ಅಂತ ಹೇಳಿ ಇವತ್ತಿಗಾದ್ರೆ ಯಾರೇ ಆಫೀಸರ್ಗಳಲ್ಲಿ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟವ್ರು ಯಾರು ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್. ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶ. ರೈತರ ಆಕ್ರೋಶದ ಕಟ್ಟೆ ಹೊಡೆದ ಬೆನ್ನಲ್ಲೇ ಇದೀಗ ನಾರಾಯಣಪುರ ಬಸವಸಾಗರ ಡ್ಯಾಂನಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗೆ ನೀರು ಹಾಯಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ರೈತರು ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಇದರಿಂದ ಯಾದಗಿರಿ, ರಾಯಚೂರು, ಕಲಬುರಗಿ ಭಾಗದ ರೈತರು ಖುಷಿಯಾಗಿದ್ದಾರೆ. ಈ ಬೆನ್ನಲ್ಲೇ ರೈತರ ಮನವೊಲಿಸಿ ಉಪಕಾಲುವೆ ಗೇಟ್ ಅನ್ನ ಅಧಿಕಾರಿಗಳು ವಂಚಿಸಿದ್ದಾರೆ. ಅನ್ನದಾತನ ನೇಗಿಲಿಗೆ ಸರ್ಕಾರವೇ ನಡುಗುತ್ತಂತೆ. ಅದು ಗೊತ್ತಿದ್ದರೂ ಡ್ಯಾಂ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದ್ದಕ್ಕೆ ತಕ್ಕ ಶಾಸ್ತಿಯಾಗಿದೆ. ನಾಗರಾಜ್ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರ ಡ್ಯಾಂ ನೀರಿಗೋಸ್ಕರ ಅನ್ನದಾತರು ಕಳೆದ 15 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಜೋರಾಗಿ ಪ್ರೊಟೆಸ್ಟ್ ಮಾಡಿದ್ರು. ಎಷ್ಟೇ ಜೋರಾಗಿ ಕೂಗಿದ್ರು ರೈತರ ಅಳಲು ಸಂಕಷ್ಟ ಸರ್ಕಾರಕ್ಕೆ ಕೇಳ್ತಾನೆ ಇಲ್ಲ. ಸೊ ರೈತರು ಇವತ್ತು ಏನ್ ಮಾಡಿದ್ರು ಅಂತಂದ್ರೆ ಎಡದಂಡೆ ಕಾಲುವೆಯನ್ನೇ ಉಡೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಗೇಟ್ ಅನ್ನ ಮುರಿದು ನೀರನ್ನ ಹೊಲಗಳಿಗೆ ಹರಿಸಿದ್ರು. ನಾರಾಯಣಪುರ ಎಡದಂಡೆ ಕಾಲುವೆ ಗೇಟ್ ಉಡೀಸ್, ಎಡದಂಡೆ ಕಾಲುವೆಯ ಉಪಕಾಲುವೆ ಬೀಸ್ ಬತ್ತಿದ್ದ ಕಾಲುವೆಗೆ ಹರಿದ ಗಂಗೆ. ಅನ್ನದಾತ ಸಿಡಿದಿದ್ರೆ ಯಾವುದು ತಡೆಯಲ್ಲ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಳೆದೊಂದು ತಿಂಗಳಿಂದ ರೈತರು ನಾರಾಯಣಪುರ ಡ್ಯಾಂ ನೀರನ್ನ ಕಾಲುವೆಗೆ ಹರಿಸಿ ಅಂತ ಎಷ್ಟು ಬಾಯಿ ಬಡಿದುಕೊಂಡರೂ ಸರ್ಕಾರ ನೀರು ಬಿಟ್ಟಿರಲಿಲ್ಲ. ಸಾಕಷ್ಟು ಹೋರಾಟ ಪ್ರತಿಭಟನೆ ಬಂದ್ ಮಾಡಿ ರೋಸಿ ಹೋದ ರೈತರು ತಡರಾತ್ರಿ ಡ್ಯಾಂ ಎಡದಂಡೆಯ ಗೇಟ್ ಮುರಿದು ನೀರನ್ನ ನಾಲೆಗೆ ಹರಿಸಿದ್ದಾರೆ. ಹುಣಸಗಿಯ ಮದನೂರು ಬಳಿಯ ಎಡದಂಡೆ ಕಾಲುವೆ ಗೇಟ್ನಿಂದ ರೈತರ ಹೊಲಗಳಿಗೆ ನೀರು ಹರಿದಿದೆ. ಜನರ ರೈತರ ತಾಳ್ಮೆ ಶಕ್ತಿ ಒಡೆದೋಗಿದೆ. ಎಲ್ಲಾ ಬೆಳೆ ಒಣಗ್ತಿದಾವೆ. ಕೆಲವೊಂದು ರೈತರು ದನ ಕರುಗಳು ಮೇಸಂತ ಪರಿಸ್ಥಿತಿ ಬಂದ್ಬಿಟ್ಟಿದಾವೆ. ಇನ್ನ ಇವತ್ತು ಸರ್ಕಾರ ಎಚ್ಚೆತ್ತುವಲ್ಲ ಅಂತಂದ್ರೆ ರೈತರು ಏನ್ ಮುದ್ದೂರಾಗಿ ಪ್ರಾರಂಭ ಮಾಡಿದ್ದಾರೆ ಆತರ ಎಲ್ಲಾ ಕಡೆನೂ ಪ್ರಾರಂಭ ಮಾಡ್ತಾರೆ. ತಮ್ಮ ಬೇಡಿಕೆ ಈಡೇರಿಸಿದ ಸರ್ಕಾರ ಹಾಗೂ ಜಲ ನಿಗಮಕ್ಕೆ ರೈತರು ಬುದ್ಧಿ ಕಲಿಸಿದ್ದಾರೆ. ಡ್ಯಾಂ ಗೇಟ್ ಮುರಿದು ನೀರು ಹರಿಸಿ ತಮ್ಮ ತಾಕತ್ತೇನು ಅಂತ ತೋರಿಸಿದ್ದಾರೆ. ನೀರು ಬಿಡ್ಲಿಲ್ಲ ಅಂತಂದ್ರೆ ಈ ಗೇಟ್ ನ ಒಳ್ಳೆ ಇಳ್ಸಕ್ ನಾವ್ ಯಾರು ಬಿಡೋದಿಲ್ಲ. 100ಕ್ಕೆ 100 ಹೇಳ್ತೀನಿ, ಒಳ್ಳೆ ಇದನ್ನ ಇಳ್ಸಕ್ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲಪ್ಪ ಅಂದ್ರೆ ನಮ್ಮ ನೀರ್ನ ನಮ್ಮ ಮುಂದೆ ಬಿಜಾಪುರ ಡಿಸ್ಟಿಕ್ ಕಳಿಸ್ತಾರೆ. ನಮ್ಮ 12 ಲ್ಯಾಟ್ರಲ್ಗಳು ಬಂದ್ ಮಾಡ್ಯಾರ. ಮತ್ತೆ ಇದಕ್ಕೆ 1ನೇ ತಾರೀಕು 6ನೇ ತಾರೀಕು ICC ಮೀಟಿಂಗ್ ಅಂತ ಹೇಳಿ ಇವತ್ತಿಗಾದ್ರೆ ಯಾರೇ ಆಫೀಸರ್ಗಳಲ್ಲಿ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟವ್ರು ಯಾರು ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್. ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶ.
ರೈತರ ಆಕ್ರೋಶದ ಕಟ್ಟೆ ಹೊಡೆದ ಬೆನ್ನಲ್ಲೇ ಇದೀಗ ನಾರಾಯಣಪುರ ಬಸವಸಾಗರ ಡ್ಯಾಂನಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗೆ ನೀರು ಹಾಯಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ರೈತರು ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಇದರಿಂದ ಯಾದಗಿರಿ, ರಾಯಚೂರು, ಕಲಬುರಗಿ ಭಾಗದ ರೈತರು ಖುಷಿಯಾಗಿದ್ದಾರೆ. ಈ ಬೆನ್ನಲ್ಲೇ ರೈತರ ಮನವೊಲಿಸಿ ಉಪಕಾಲುವೆ ಗೇಟ್ ಅನ್ನ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಅನ್ನದಾತನ ನೇಗಿಲಿಗೆ ಸರ್ಕಾರವೇ ನಡುಗುತ್ತಂತೆ. ಅದು ಗೊತ್ತಿದ್ದರೂ ಡ್ಯಾಂ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದ್ದಕ್ಕೆ ತಕ್ಕ ಶಾಸ್ತಿಯಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರ ಡ್ಯಾಂ ನೀರಿಗೋಸ್ಕರ ಅನ್ನದಾತರು ಕಳೆದ 15 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಜೋರಾಗಿ ಪ್ರೊಟೆಸ್ಟ್ ಮಾಡಿದ್ರು. ಎಷ್ಟೇ ಜೋರಾಗಿ ಕೂಗಿದ್ರು ರೈತರ ಅಳಲು ಸಂಕಷ್ಟ ಸರ್ಕಾರಕ್ಕೆ ಕೇಳ್ತಾನೆ ಇಲ್ಲ. ಸೊ ರೈತರು ಇವತ್ತೇನ್ ಮಾಡಿದ್ರು ಅಂತಂದ್ರೆ ಎಡದಂಡೆ ಕಾಲುವೆಯನ್ನೇ ಉಡೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಗೇಟ್ ಅನ್ನ ಮುರಿದು ನೀರನ್ನ ಹೊಲಗಳಿಗೆ ಹರಿಸಿದ್ರು. ನಾರಾಯಣಪುರ ಎಡದಂಡೆ ಕಾಲುವೆ ಗೇಟ್ ಒಡೀಸ್. ಎಡದಂಡೆ ಕಾಲುವೆಯ ಉಪಕಾಲುವೆ ಪೀಸ್ ಬತ್ತಿದ್ದ ಕಾಲುವೆಗೆ ಹರಿದ ಗಂಗೆ. ಅನ್ನದಾತ ಸಿಡಿದಿದ್ರೆ ಯಾವುದು ತಡೆಯಲ್ಲ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಳೆದೊಂದು ತಿಂಗಳಿಂದ ರೈತರು ನಾರಾಯಣಪುರ ಡ್ಯಾಂ ನೀರನ್ನ ಕಾಲುವೆಗೆ ಹರಿಸಿ ಅಂತ ಎಷ್ಟು ಬಾಯಿ ಬಡಿದುಕೊಂಡರೂ ಸರ್ಕಾರ ನೀರು ಬಿಟ್ಟಿರಲಿಲ್ಲ. ಸಾಕಷ್ಟು ಹೋರಾಟ, ಪ್ರತಿಭಟನೆ ಬಂದ್ ಮಾಡಿ ರೋಸಿ ಹೋದ ರೈತರು ತಡರಾತ್ರಿ ಡ್ಯಾಂ ಎಡದಂಡೆಯ ಗೇಟ್ ಮುರಿದು ನೀರನ್ನ ನಾಲೆಗೆ ಹರಿಸಿದ್ದಾರೆ. ಹುಣಸಗಿಯ ಮದನೂರು ಬಳಿಯ ಎಡದಂಡೆ ಕಾಲುವೆ ಗೇಟ್ನಿಂದ ರೈತರ ಹೊಲಗಳಿಗೆ ನೀರು ಹರಿದಿದೆ. ರೈತರ ತಾಳ್ಮೆ ಶಕ್ತಿ ಒಡೆದೋಗಿದೆ. ಎಲ್ಲಾ ಬೆಳೆ ಒಣಗ್ತಿದಾವೆ. ಕೆಲವೊಂದು ರೈತರು ದನ ಕರುಗಳು ಮೇಸಂತ ಪರಿಸ್ಥಿತಿ ಬಂದ್ಬಿಟ್ಟಿದಾವೆ. ಇನ್ನ ಇವತ್ತು ಸರ್ಕಾರ ಎಚ್ಚೆತ್ತುಗಳಿಲ್ಲ ಅಂತಂದ್ರೆ ರೈತರು ಏನ್ ಮುದ್ದುರಾಗಿ ಪ್ರಾರಂಭ ಮಾಡಿದ್ದಾರೆ ಆತರ ಎಲ್ಲಾ ಕಡೆನೂ ಪ್ರಾರಂಭ ಮಾಡ್ತಾರೆ. ತಮ್ಮ ಬೇಡಿಕೆ ಈಡೇರಿಸಿದ ಸರ್ಕಾರ ಹಾಗೂ ಜಲ ನಿಗಮಕ್ಕೆ ರೈತರು ಬುದ್ಧಿ ಕಲಿಸಿದ್ದಾರೆ. ಡ್ಯಾಂ ಗೇಟ್ ಮುರಿದು ನೀರು ಹರಿಸಿ ತಮ್ಮ ತಾಕತ್ತೇನು ಅಂತ ತೋರಿಸಿದ್ದಾರೆ. ನೀರು ಬಿಡ್ಲಿಲ್ಲ ಅಂತಂದ್ರೆ ಈ ಗೇಟ್ ನ ಒಳ್ಳೆ ಇಳ್ಸಕ್ ನಾವ್ ಯಾರು ಬಿಡೋದಿಲ್ಲ. 100 ಹೇಳ್ತೀನಿ, ಒಳ್ಳೆ ಇದನ್ನ ಇಳ್ಸಕ್ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲಪ್ಪ ಅಂದ್ರೆ ನಮ್ಮ ನೀರ್ನ ನಮ್ಮ ಮುಂದೆ ಬಿಜಾಪುರ ಡಿಸ್ಟಿಕ್ ಕಳಿಸ್ತಾರ. ನಮ್ಮ 12 ಲ್ಯಾಟ್ರಲ್ಗಳು ಬಂದ್ ಮಾಡ್ಯಾರ. ಮತ್ತೆ ಇದಕ್ಕೆ 1ನೇ ತಾರೀಕು 6ನೇ ತಾರೀಕು ICC ಮೀಟಿಂಗ್ ಅಂತ ಹೇಳಿ ಇವತ್ತಿಗಾದ್ರೆ ಯಾರೇ ಆಫೀಸರ್ಗಳಲ್ಲಿ, ಅಧಿಕಾರಿಗಳಲ್ಲಿ, ಸಂಬಂಧಪಟ್ಟವ್ರು ಯಾರು ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರಿಗೆ ಗುಡ್ ನ್ಯೂಸ್. ನೀರು ಹರಿಸುವಂತೆ ಕಲಬುರಗಿ ಹೈಕೋರ್ಟ್ ಆದೇಶ. ರೈತರ ಆಕ್ರೋಶದ ಕಟ್ಟೆ ಹೊಡೆದ ಬೆನ್ನಲ್ಲೇ ಇದೀಗ ನಾರಾಯಣಪುರ ಬಸವಸಾಗರ ಡ್ಯಾಂನಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗೆ ನೀರು ಹಾಯಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ರೈತರು ನೀರು ಬಿಡುವಂತೆ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಏಪ್ರಿಲ್ 4ರಿಂದ 6ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಇದರಿಂದ ಯಾದಗಿರಿ, ರಾಯಚೂರು, ಕಲಬುರಗಿ ಭಾಗದ ರೈತರು ಖುಷಿಯಾಗಿದ್ದಾರೆ. ಈ ಬೆನ್ನಲ್ಲೇ ರೈತರ ಮನವೊಲಿಸಿ ಉಪಕಾಲುವೆ ಗೇಟ್ ಅನ್ನ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಅನ್ನದಾತನ ನೇಗಿಲಿಗೆ ಸರ್ಕಾರವೇ ನಡುಗುತ್ತಂತೆ. ಅದು ಗೊತ್ತಿದ್ದರೂ ಡ್ಯಾಂ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದ್ದಕ್ಕೆ ತಕ್ಕ ಶಾಸ್ತಿಯಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರ ಡ್ಯಾಂ ನೀರಿಗೋಸ್ಕರ ಅನ್ನದಾತರು ಕಳೆದ 15 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಜೋರಾಗಿ ಪ್ರೊಟೆಸ್ಟ್ ಮಾಡಿದ್ರು. ಎಷ್ಟೇ ಜೋರಾಗಿ ಕೂಗಿದ್ರು ರೈತರ ಅಳಲು ಸಂಕಷ್ಟ ಸರ್ಕಾರಕ್ಕೆ ಕೇಳ್ತಾನೆ ಇಲ್ಲ. ಸೊ ರೈತರು ಇವತ್ತೇನ್ ಮಾಡಿದ್ರು ಅಂತಂದ್ರೆ ಎಡದಂಡೆ ಕಾಲುವೆಯನ್ನೇ ಉಡೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಗೇಟ್ ಅನ್ನ ಮುರಿದು ನೀರನ್ನ ಹೊಲಗಳಿಗೆ ಹರಿಸಿದ್ರು. ನಾರಾಯಣಪುರ ಎಡದಂಡೆ ಕಾಲುವೆ ಗೇಟ್ ಒಡೀಸ್. ಎಡದಂಡೆ ಕಾಲುವೆಯ ಉಪಕಾಲುವೆ ಪೀಸ್ ಬತ್ತಿದ್ದ ಕಾಲುವೆಗೆ ಹರಿದ ಗಂಗೆ. ಅನ್ನದಾತ ಸಿಡಿದಿದ್ರೆ ಯಾವುದು ತಡೆಯಲ್ಲ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಳೆದೊಂದು ತಿಂಗಳಿಂದ ರೈತರು ನಾರಾಯಣಪುರ